ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶಿಲ್ಪಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಸಂಜೆ 4 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬರ್ತಾ ಮನೆಯಲ್ಲಿ ತರಕಾರಿ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಮಾರ್ಕೆಟಿಗೆ ಹೋಗಿ ಸ್ವಲ್ಪ ತರಕಾರಿ ತೊಗೊಂಡು ಬಂದೆ. ಮಾರ್ಕೆಟಿಂದ ತೊಗೊಂಡು ಬಂದ ತರಕಾರಿನ ನಾನು ಹಾಗೆ ಫ್ರಿಜ್ಜಲ್ಲಿ ಇಡೋದಿಲ್ಲ. 2-3 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಕಾಟನ್ ಬಟ್ಟೆನ ಹಾಸಿ ಅದ್ರ ಮೇಲೆ ನೀರೆಲ್ಲ ಡ್ರೈ ಆಗಲಿಕ್ಕೆ ಇಟ್ಟಿದ್ದೀನಿ. ನೋಡ್ತಾ ಇರ್ಬೋದು, ನಾನು ಈ ರೀತಿ ಪ್ರತಿ ಸಲ ತರಕಾರಿ ತೊಗೊಂಡು ಬಂದಾಗಲೂ ಕೂಡ ತೊಳೆದು ಇಡ್ತೀನಿ. ತರಕಾರಿ ಎಲ್ಲ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಇಟ್ಬಿಟ್ಟು ಸಂಜೆ ಆಗಿತ್ತಲ್ಲ, ದೇವ್ರ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಮನೆ ಕಸ ಎಲ್ಲ ಗುಡಿಸಿ ಸಂಜೆ 6 ಗಂಟೆ ಒಳಗೆ ದೇವ್ರ ದೀಪ ಹಚ್ಚುತ್ತೀನಿ. ಹಾಗಾಗಿ ಕಸ ಗುಡಿಸ್ಕೊತಿದ್ದೀನಿ. ಕಸ ಎಲ್ಲ ಏನೂ ಇರೋದಿಲ್ಲ, ಮನೆ ನೀಟಾಗೇ ಇರುತ್ತೆ. ಆದರೂ ಸಂಜೆ ಒಂದು ಸಲ ಲಕ್ಷ್ಮಿ ಬರೋ ಹೊತ್ತು ಅಂತ ಹೇಳ್ಬಿಟ್ಟು ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ದೇವ್ರ ದೀಪ ಹಚ್ತೀನಿ. ಕಸ ಎಲ್ಲ ಗುಡಿಸಿದ್ದಾದಮೇಲೆ ಮಳೆ ಇದ್ದಿದ್ದರಿಂದ ಬಟ್ಟೆನೇ ವಾಶ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಮಳೆ ಸ್ವಲ್ಪ ಕಡಿಮೆ ಆಗಿತ್ತು, ಬಿಸಿಲು ಕಾಯ್ತಿತ್ತು ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ. ಎಲ್ಲ ಬಟ್ಟೆನೂ ತೊಗೊಂಡೋಗಿ ಹೊರಗಡೆ ಒಣ ಹಾಕಿದ್ದೀನಿ. ಒಣ ಹಾಕಿ ಕೈಕಾಲು ಮುಖ ತೊಳ್ಕೊಂಡು ಬಂದು ಬಾಗಿಲಿಗೆ ನೀರು ಹಾಕಿ ದೇವ್ರ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ದೇವ್ರ ದೀಪ ಹಚ್ತಾಯಿದ್ದೀನಿ. ಪ್ರತಿದಿನ ಕೂಡ ಸಾಯಂಕಾಲ 6 ಗಂಟೆಗೆ ದೇವ್ರ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೋತೀನಿ. ಸ್ಕೂಲಿಂದ ಬಂದ ಮಕ್ಕಳು ಕೂಡ ಕೈಕಾಲು ಮುಖ ತೊಳ್ಕೊಂಡು ದೇವರಿಗೆ ಹಣೆಗೆ ವಿಭೂತಿ ಹಚ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿ ಓದ್ಕೋತಾ ಕೂತ್ಕೋತಾರೆ. ಈ ಕಡೆ ತರಕಾರಿ ಮೇಲಿನ ನೀರಿನ ಅಂಶ ಎಲ್ಲ ಡ್ರೈ ಆಗಿತ್ತು. ಎಲ್ಲ ಬಾಕ್ಸಿಗೆ ಹಾಕಿಬಿಟ್ಟು ಫ್ರಿಜ್ಜಿಗೆ ಇಡೋಣ ಅಂತೇಳ್ಬಿಟ್ಟು ಈ ರೀತಿ ಬಾಕ್ಸಿಗೆ ತುಂಬ್ತಾ ಇದ್ದೀನಿ. ಎಲ್ಲ ತರಕಾರಿನೂ ಬಾಕ್ಸ್ಗಳಿಗೆ ಹಾಕಿ ಫ್ರಿಜ್ಜಿಗೆ ಇಟ್ಟರೆ ಕೆಡೋದಿಲ್ಲ. 1 ವಾರ ಆದರೂ ಯಾವುದೇ ತರಕಾರಿ ಕೆಡೋದಿಲ್ಲ, ಬಳಸ್ಕೋಬೋದು. ತರಕಾರಿ ಬೇರೆ ತುಂಬ ರೇಟ್ ಇದೆ. ಮತ್ತು ಇನ್ನೇನು ಸಂಜೆ ಆಗಿತ್ತಲ್ಲ, 7 ಗಂಟೆಗೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಬಂದು ಫ್ರೆಶ್ಶಾಗಿ ಬದನೆಕಾಯಿ ತೊಗೊಂಡು ಬಂದಿದ್ನಲ್ಲ, ಬಜ್ಜಿ ಮಾಡಿ ಮುದ್ದೆ ಅನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಬಜ್ಜಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಬಜ್ಜಿ ಮಾಡಲಿಕ್ಕೆ 2 ಟೊಮೆಟೊ, 5-6 ಹಸಿಮೆಣಸಿನ್ಕಾಯಿ, ಒಂದು 5 ಬದನೆಕಾಯಿನ ನೀಟಾಗಿ ಹೆಚ್ಚಿ ಹುಳ ಇದೆಯಾ ಏನು ಅಂತ ಹೇಳ್ಬಿಟ್ಟು ನೋಡಿ ಅದನ್ನು ನೀರಿಗೆ ಹಾಕೋತಾ ಇದ್ದೀನಿ. ನೋಡಿ, ಈಗ ಇದನ್ನು ಬೇಯಿಸೋದಕ್ಕೆ ಇಟ್ಕೊಳ್ಳೋಣ. ಸ್ಟವ್ ಹಚ್ಚಿ ಒಂದು ಸೈಡು ಅನ್ನಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಬಜ್ಜಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಬದನೆಕಾಯಿ ಬೇಯಿಸೋವಾಗ ಯಾವಾಗಲೂ ಮುಚ್ಚಿಬಿಟ್ಟು ಬೇಯಿಸ್ಬೇಕು, ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಬಜ್ಜಿಗೆ ನಾನಿಲ್ಲಿ ಓವನಲ್ಲಿ ಶೇಂಗಾ ಬೀಜನ ಹುರ್ಕೋತಾ ಇದ್ದೀನಿ. 4 ಜನಕ್ಕೆ ಬಜ್ಜಿ ಮಾಡೋದಾದರೆ ಸ್ವಲ್ಪ ಶೇಂಗಾ ಬೀಜ ಹಾಕಿದರೆ ಸಾಕಾಗುತ್ತೆ. ನಾನಿಲ್ಲಿ ಓವನಲ್ಲಿ ಶೇಂಗಾ ಬೀಜನ ಹುರ್ಕೋತಾ ಇದ್ದೀನಿ. ಒಂದು 4-5 ನಿಮಿಷಕ್ಕಿಟ್ಟರೆ ಶೇಂಗಾ ಬೀಜ ನೀಟಾಗಿ ಫ್ರೈ ಆಗಿರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ 5 ನಿಮಿಷಕ್ಕೆ ಇಟ್ಕೊಂಡು ಆನ್ ಮಾಡ್ಕೊಂಡಿದ್ದೀನಿ. ಇದು ಈ ಕಡೆ ಆಗ್ತಾ ಇರಲಿ, ಇಲ್ಲಿ ಬದನೆಕಾಯಿ ಬೆಂದಿದೆಯಾ ಅಂತ ಹೇಳ್ಬಿಟ್ಟು ಒಂದು ಸಲ ಚೆಕ್ ಮಾಡ್ಕೊತೀನಿ. ಇನ್ನೂ ಬೆಂದಿರಲಿಲ್ಲ, ಬೇಯಲಿ ಅಂತ ಹೇಳ್ಬಿಟ್ಟು ಇಟ್ಟು ಈ ಕಡೆ ಓವನಲ್ಲಿ ಶೇಂಗಾ ಬೀಜ ಆಗಿತ್ತು, ಅದನ್ನು ತೆಗೆದು ತಣ್ಣಗಾಗಲಿ ಅಂತೇಳಿ ಹೊರಗಡೆ ಇಡ್ತಾಯಿದ್ದೀನಿ.
ತಣ್ಣಗಾದರೆ ಅದರ ಮೇಗಿನ ಸಿಪ್ಪೆ ಎಲ್ಲ ಬಿಟ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ತಣ್ಣಗಾಗಲಿಕ್ಕೆ ಹೊರಗಡೆ ಇಡ್ತಾಯಿದ್ದೀನಿ. ಇಷ್ಟರೊಳಗಡೆ ಬದನೆಕಾಯಿ ಬೆಂದಿತ್ತು. ಒಂದು ಸಲ ಚೆಕ್ ಮಾಡಿದೆ, ನೋಡಿ ಈ ಥರ ಬೆಂದರೆ ಸಾಕಾಗುತ್ತೆ. ಟೊಮೆಟೊ ಕೂಡ ಚೆನ್ನಾಗಿ ಬೆಂದಿದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ನೀರು ಬಸಿದ್ಬಿಟ್ಟು ತಣ್ಣಗಾಗಲಿಕ್ಕೆ ಇಡಬೇಕು. ನಾನಿಲ್ಲಿ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಲಿ ಅಂತೇಳಿ ನೀರೆಲ್ಲ ಬಸಿದು ಇಟ್ಟಿದ್ದೀನಿ. ಅದು ತಣ್ಣಗಾಗೋದ್ರೊಳಗೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ನಾವೇನು ಶೇಂಗಾ ಬೀಜ ಹುರಿದಿಟ್ಟಿದ್ವಲ್ಲ ಅದು ಸ್ವಲ್ಪ ಶೇಂಗಾ ಬೀಜ, ಜೊತೆಗೆ ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಇದರಲ್ಲಿರೋ ಬೇಯಿಸಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನ ರುಬ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಹಾಕೋತಾ ಇದ್ದೀನಿ. ನಾವೀಗ ಇದನ್ನು ರುಬ್ಕೋಬೇಕು. ಟೊಮೆಟೊ ಹಾಕೋದಕ್ಕಿಂತ ಮುಂಚೆನೇ ರುಬ್ಕೋಬೇಕು. ಕಾಯಿ ಮತ್ತು ಕಡಲೆ ಬೀಜ ಚೆನ್ನಾಗಿ ನುಣ್ಣಗಾಗುತ್ತೆ. ಹಾಗಾಗಿ ನಾನು ಟೊಮೆಟೊನ ಸೇರಿಸ್ಕೊಂಡಿಲ್ಲ, ಹಂಗೆ ರುಬ್ಕೋತಿದ್ದೀನಿ. ಆನಂತರ ಮಳೆಗಾಲ ಆಗಿರೋದ್ರಿಂದ ಟೊಮೆಟೊನಲ್ಲಿ ತುಂಬ ಹುಳ ಇರುತ್ತೆ. ಹಾಗಾಗಿ ಬೆಂದಿರೋ ಟೊಮೆಟೊನು ಚೆನ್ನಾಗಿ ಹೆಚ್ಚಿ ನೋಡಿ ಚೆಕ್ ಮಾಡಿ ಹಾಕ್ಕೋತಾ ಇದ್ದೀನಿ ನಾನು. ಅದಿನ್ನೂ ತುಂಬ ಬಿಸಿ ಇದೆ. ಬಿಸಿ ಇರೋದನ್ನೇ ಹಾಕ್ಕೊಂಡು ಒಂದು ರೌಂಡ್ ರುಬ್ಬಿದರೆ ಸಾಕಾಗುತ್ತೆ. ತುಂಬ ನುಣ್ಣಗೇನು ರುಬ್ಬೋದು ಬೇಡ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ ಹಾಕ್ಕೊಂಡು ರುಬ್ತಾ ಇದ್ದೀನಿ. ಈ ಬಜ್ಜಿ ತುಂಬ ಟೇಸ್ಟಿಯಾಗಿರುತ್ತೆ. ಯಾವುದೇ ರೀತಿಯಾದಂತಹ ಎಣ್ಣೆನ ಬಳಸೋದಿಲ್ಲ. ನೈಟ್ ಊಟ ಮಾಡಿಸ್ದಾಗಿರುತ್ತೆ ಇದು. ಕೊಲೆಸ್ಟ್ರಾಲ್ ಚಿಂತೆ ಇರಲ್ಲ, ಏನಿಲ್ಲ. ನೋಡಿ ಇದು ಮಸಾಲೆ ರೆಡಿಯಾಗಿದೆ. ಈಗ ಇದಕ್ಕೆ ನಾವೇನು ಬದನೆಕಾಯಿ ಬೇಯಿಸಿ ಇಟ್ಕೊಂಡಿದ್ವಲ್ಲ ಆ ಬದನೆಕಾಯಿ ಎಲ್ಲದನ್ನು ಚೆಕ್ ಮಾಡಿ ಇನ್ನೊಂದು ಸಲ ಏನಾದರೂ ಒಳಗಡೆ ಏನಾದರೂ ಹುಳ ಗಿಳ ಇದೆಯಾ ಅಂತ ಹೇಳ್ಬಿಟ್ಟು ಫಸ್ಟೇ ಹೆಚ್ಚಬೇಕಾದ್ರೇ ನೋಡಿಕೊಂಡೇ ಹೆಚ್ಚಿದ್ದೆ. ಆದ್ರೂ ಇನ್ನೂ ಒಂದು ಸಲ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಚೆಕ್ ಮಾಡಿ ಹಾಕ್ತಾಯಿದ್ದೀನಿ. ಯಾವುದೇ ರೀತಿಯಾದ ಹುಳ ಏನೂ ಇರಲಿಲ್ಲ. ಈಗ ಎಲ್ಲದನ್ನು ಚೆಕ್ ಮಾಡಿ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಈ ಈರುಳ್ಳಿ ಮತ್ತು ಬದನೆಕಾಯಿನೇ ಚೆನ್ನಾಗಿ ಕಿವುಚ್ಕೋಬೇಕು. ಆ ಖಾರನ ಹಾಕ್ಬಿಟ್ಟು ಕಿವುಚಿದ್ರೆ ಕೈಯೆಲ್ಲ ಉರಿಯುತ್ತೆ ಅಂತ ಹೇಳ್ಬಿಟ್ಟು ನಾನು ಮುಂಚೆನೇ ಇದನ್ನು ನೀಟಾಗಿ ಕಿವುಚ್ಕೋತಾ ಇದ್ದೀನಿ. ನೋಡಿ ಈ ಥರ ಕಿವುಚ್ಕೋಬೇಕು. ಕೆಲವೊಬ್ಬರು ರುಬ್ಕೋತಾರೆ, ನಮಗೆ ರುಬ್ಬಿದರೆ ಇಷ್ಟ ಆಗಲ್ಲ. ಹಾಗಾಗಿ ಈ ರೀತಿ ಕೈಯಲ್ಲೇ ಇದು ಮಾಡ್ಕೋತಾ ಇದ್ದೀನಿ. ಅದೆಲ್ಲ ಕಿವುಚಿದ್ದಾದಮೇಲೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಅದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಆ ಮಸಾಲೆನೆಲ್ಲ ಅದರೊಳಗೆ ಹಾಕಿ ಒಂದೊಳ್ಳೆ ಮಿಕ್ಸ್ ಮಾಡಿದರೆ ರುಚಿಯಾದಂಥ ಬಜ್ಜಿ ರೆಡಿಯಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ರುಚಿನೂ ಕೂಡ ಅಷ್ಟೇ ಚೆನ್ನಾಗಿತ್ತು, ಚೆನ್ನಾಗೂ ಇರುತ್ತೆ. ಮನೆಯಲ್ಲಿ ಟ್ರೈ ಮಾಡಿ. ಬಜ್ಜಿ ರೆಡಿಯಾಗಿದೆ. ಇಲ್ಲಿ ಇದನ್ನು ಮುಚ್ಚಿ ಸೈಡಿಗೆ ಎತ್ತಿಟ್ಬಿಟ್ಟು ಮುದ್ದೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುದ್ದೆಗೆ ನೀರು ಇಡ್ತಾ ಇದ್ದೀನಿ ಸ್ಟವ್ ಹಚ್ಚಿ. ನಾವು 4 ಜನ ಇರೋದ್ರಿಂದ ನೀರು ಕುಡಿಯೋ ಲೋಟದಲ್ಲಿ 3 ಲೋಟ ಇಟ್ಟರೆ ಮುದ್ದೆ ಸಾಕಾಗುತ್ತೆ. ನಾನಿಲ್ಲಿ ಸ್ಟವ್ ಹಚ್ಚಿ ಒಂದು ಪಾತ್ರೆಗೆ 3 ಲೋಟ ನೀರನ್ನು ಸೇರಿಸ್ತಾ ಇದ್ದೀನಿ. ಅದು ಚೆನ್ನಾಗಿ
ಬಿಸಿ ಆಗಬೇಕು, ನೀರು ಕುದಿಬೇಕು. ಕುದಿಯೋ ಅಂಥ ಟೈಮಲ್ಲಿ ನಾವು ಅಕ್ಕಿ ನುಚ್ಚನ್ನು ಸೇರಿಸ್ಕೋಬೇಕು. ಹಾಗಾಗಿ ನೀರು ಚೆನ್ನಾಗಿ ಕುದೀಲಿ ಅಂತೇಳ್ಬಿಟ್ಟು ಮುಚ್ಚಿ ಕುದಿಸ್ತಾ ಇದ್ದೀನಿ. ನೋಡಿ, ನೀರು ಕುದೀತಾ ಇದೆ. ಈಗ ಈ ಕುದೀತಾ ಇರೋ ನೀರಿಗೆ ನಾನು ಅಕ್ಕಿ ನುಚ್ಚನ್ನು ಚೆನ್ನಾಗಿ 2ರಿಂದ 3 ಸಲ ತೊಳೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ರೇಷನ್ ಅಕ್ಕಿ ಆಗಿರೋದ್ರಿಂದ ತುಂಬ ಧೂಳಿರುತ್ತೆ. ಹಾಗಾಗಿ 3ರಿಂದ 4 ಸಲ ಚೆನ್ನಾಗಿ ತೊಳೆದ್ಬಿಟ್ಟು ಸೇರಿಸ್ಕೋಬೇಕು. ಈಗ ನುಚ್ಚು ಚೆನ್ನಾಗಿ ಬೇಯ್ತಾ ಇದೆ. ಈಗ ನುಚ್ಚು ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ, ರಾಗಿ ಹಿಟ್ಟನ್ನು. ಈ ರೀತಿ ಕುದೀತಾ ಇರೋವಾಗ ಮುದ್ದೆ ಕೋಲನ್ನ ಇಟ್ಟು ಒಂದು ಸಲ ತಿರುಗಿಸ್ಬಿಟ್ಟು ಬೇಯಲಿಕ್ಕೆ ಇಡಬೇಕು. ಜಾಸ್ತಿ ತಿರುಗಿಸ್ಬಾರ್ದು. ಜಾಸ್ತಿ ತಿರುಗಿಸಿದ್ರೆ ಮುದ್ದೆ ಗಂಟಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ತುಂಬ ತಿರುಗಿಸ್ಬಾರ್ದು. ಒಂದು ಸಲ ಹಿಟ್ಟನ್ನೆಲ್ಲ ಒಯ್ದುಬಿಟ್ಟು ಹಂಗೆ ಬೇಯಲಿಕ್ಕೆ ಬಿಡಬೇಕು. ನೋಡಿ, ಈಗ ಮುದ್ದೆ ಚೆನ್ನಾಗಿ ಬೆಂದಿದೆ. ನಾನೀಗ ತಿರುಗಿಸ್ಕೊತಾ ಇದ್ದೀನಿ. ಸ್ಟವ್ವು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಮುದ್ದೆನ ಚೆನ್ನಾಗಿ ನಾದ್ಕೋಬೇಕು. ಯಾವುದೇ ರೀತಿಯಾದ ಗಂಟಿಲ್ಲದೆ ಇರೋ ಥರ ಈ ರೀತಿ ಚೆನ್ನಾಗಿ ನಾದ್ಕೊಂಡ್ರೆ ಮುದ್ದೆ ಚೆನ್ನಾಗಿರುತ್ತೆ. ನೋಡಿ, ನಾನು ಯಾವ ಥರ ಮಾಡ್ತಾಯಿದ್ದೀನೋ ಈ ರೀತಿ ಮುದ್ದೆನ ಮೀಡಿಯಮ್ ಊರಿನಲ್ಲಿ ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ಮಾಡಿದ ಮೇಲೆ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಮುದ್ದೆ ಅಳ್ಕೊಳ್ಳೋಕ್ಕೆ ಬಿಡಬೇಕು. ನೋಡಿ, ಮುದ್ದೆ ಚೆನ್ನಾಗಿ ಅಳ್ಕೊಂಡಿದೆ. ಯಾವುದೇ ರೀತಿ ಕೈಗೆ ಅಂಟ್ತಾ ಇಲ್ಲ. ಈಗ ಮುದ್ದೆ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈಗ ನಾವಿದನ್ನು ಮುದ್ದೆನ ಕೂಡಿಸ್ಕೊಂಡು ಕಟ್ಕೊಳ್ಳೋಣ. ನೋಡಿ, ಈ ರೀತಿ ಸ್ಪೂನಲ್ಲಿ ಚೆನ್ನಾಗಿ ನಾದ್ಕೋಬೇಕು. ಇನ್ನೊಂದು ಸಲ ಚೆನ್ನಾಗಿ ನಾದ್ಕೊಂಡ್ರೆ ಮುದ್ದೆ ಉಂಡೆ ಕಟ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ಈ ರೀತಿ ನಾದ್ಕೋಬೇಕು. ನಾದ್ಕೊಂಡು ಪ್ಲೇಟಿಗೆ ನೀರನ್ನ ಹಚ್ಕೊಂಡ್ಬಿಟ್ಟು ಪ್ಲೇಟಲ್ಲಿ ಉಂಡೆ ಕಟ್ಕೋಬೇಕು. ಈಗ ಒಂದು ಪ್ಲೇಟಿಗೆ ನೀರು ಹಚ್ಕೊಂಡು ಆ ಪ್ಲೇಟಿಗೆ ಸ್ವಲ್ಪನೇ ಸ್ವಲ್ಪ ಮುದ್ದೆನ ಹಾಕ್ಬಿಟ್ಟು ಈ ರೀತಿ ಚಿಕ್ಕದಾಗಿ ಕಟ್ಕೊಂಡ್ರೆ ಮುದ್ದೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ಯಾವುದೇ ರೀತಿಯಾಗಿ ಕೈಗೂ ಕೂಡ ಮುದ್ದೆ ಅಂಟ್ತಾ ಇಲ್ಲ ಮತ್ತು ಪ್ಲೇಟಿಗೂ ಸಹ ಮುದ್ದೆ ಅಂಟ್ಕೋತಾ ಇಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಮೂರು ಲೋಟ ನೀರಿಗೆ 2 ದೊಡ್ಡ ಮುದ್ದೆ, 1 ಚಿಕ್ಕ ಮುದ್ದೆ ಆಗುತ್ತೆ. ನೋಡಿ, ನಾನೀಗ ಬಜ್ಜಿ ಮಾಡಿದ್ನಲ್ಲ, ಆ ಬಜ್ಜಿ ಜೊತೆ ಮುದ್ದೆನ ಸರ್ವ್ ಮಾಡ್ತಿದ್ದೀನಿ. ಬಿಸಿ ಮುದ್ದೆ ಬದನೆಕಾಯಿ ಬಜ್ಜಿ ತುಂಬ ಒಳ್ಳೆ ಕಾಂಬಿನೇಷನ್ನು, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ. ತುಂಬ ಚೆನ್ನಾಗಾಗಿತ್ತು ಟೇಸ್ಟು. ನಾವು ಎಲ್ಲರೂ ಮುದ್ದೆ ಬಜ್ಜಿ ಮತ್ತು ಅನ್ನ ಊಟ ಮಾಡಿ ರಾತ್ರಿಯೇ ಅಡುಗೆ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡ್ತೀನಿ. ಕ್ಲೀನ್ ಮಾಡೋದ್ರಿಂದ ಬೆಳಗ್ಗೆ ಬೇಗ ಕೆಲಸನ ಸ್ಟಾರ್ಟ್ ಮಾಡ್ಬೋದು. ಹಂಗಾಗಿ ಅಡುಗೆ ಮನೆ ಎಲ್ಲದನ್ನು ನೀಟಾಗಿ ಕ್ಲೀನ್ ಮಾಡಿದ್ದೀನಿ.
ನೋಡಿ ಎಷ್ಟೇ ಹೊತ್ತಾಗಲಿ ನಾನು ಅಡುಗೆ ಮನೆನ ರಾತ್ರಿಯೇ ನೀಟಾಗೆಲ್ಲನೂ ಕ್ಲೀನ್ ಮಾಡಿಬಿಟ್ಟೆ ಮಲಗೋದು. ಈ ರೀತಿ ನೀಟಾಗಿ ಕ್ಲೀನ್ ಮಾಡಿಟ್ಟಿರ್ತೀನಿ. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು ಡಿಟಾಕ್ಸ್ ಡ್ರಿಂಕ್ನ ಪ್ರತಿದಿನ ಕುಡಿತೀನಿ ನಾನು. ಹಾಗಾಗಿ 1 ಸ್ಪೂನ್ ಮೆಂತ್ಯ, 1-2 ಇಂಚು ಚಕ್ಕೆ ಮತ್ತು 1 ಸ್ಪೂನ್ ಜೀರಿಗೆನ ರಾತ್ರಿ 1 ಲೋಟ ನೀರಿಗೆ ನೆನೆಸಿಟ್ಬಿಟ್ಟು ಮಲ್ಕೋತೀನಿ. ಬೆಳಗ್ಗೆ ಅದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಎದ್ದ ತಕ್ಷಣ ಕುಡಿತೀನಿ. ಇದನ್ನು ನಾನು ತುಂಬ ದಿನದಿಂದ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ. ಹಂಗಾಗಿ ನಾನು ಇದನ್ನು ನೆನೆಸಿ ಇಡ್ತಾಯಿದ್ದೀನಿ. ಈ ಥರ ನೆನೆ ಹಾಕಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಇಟ್ಟರೆ ಆಯಿತು. ಬೆಳಗ್ಗೆ ಎದ್ದು ಕುಡಿಬೋದು. ಇದು ಬಾದಾಮ್ ಅಂಟು ಮತ್ತು ಚಿಯಾ ಸೀಡ್ಸು. ಆ ಡ್ರಿಂಕ್ನ ಕುಡಿದಾದ್ಮೇಲೆ ನಾನು ನೆಕ್ಸ್ಟು ತಗೊಳ್ಳೋದು ಇದನ್ನೇ, ಬಾದಾಮ್ ಅಂಟು ಮತ್ತು ಚಿಯಾ ಸೀಡ್ಸ್ನು ಕೂಡ ಒಂದು ಲೋಟದಲ್ಲಿ ನೆನೆಸಿ ರಾತ್ರಿಯೇ ಮಲ್ಕೋತೀನಿ. ಬೆಳಗ್ಗೆ ನಾನು ಇದನ್ನು ಖಾಲಿ ಹೊಟ್ಟೆಗೆ ತಗೋತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.